ವಿದ್ಯಾರ್ಥಿಗಳಿಗೆ ಎಜು ಆಲ್ರೌಂಡರ್ ಚಾನಲ್ಗೆ ಸ್ವಾಗತ. ಈಗ ಸೆಪ್ಟೆಂಬರ್ 2020ರಲ್ಲಿ ನಡೆದಂಥ ಪರೀಕ್ಷೆಯ ಮಾದರಿ ಉತ್ತರಗಳನ್ನು ನೋಡೋಣ. ಪ್ರಥಮ ಭಾಷೆ ಕನ್ನಡ. ಈ ಪತ್ರಿಕೆಯ ಮಾದರಿ ಉತ್ತರಗಳನ್ನು ನೋಡೋಣ. ಸೂರ್ಯೋದಯ ಪದವು ಈ ಸಂಧಿಗೆ ಉದಾಹರಣೆಯಾಗಿದೆ. ಗುಣಸಂಧಿ. ಬಟ್ಟೆ ಗಿರಣಿ, ರಟ್ಟು, ಪೆನ್ಸಿಲ್ ತಯಾರಿಕಾ ಘಟಕಗಳನ್ನು ಸ್ಥಾಪಿಸಲಾಗಿದೆ. ಈ ವಾಕ್ಯದಲ್ಲಿ ಇರಬೇಕಾದ ಲೇಖನ ಚಿಹ್ನೆ ಅಲ್ಪ ವಿರಾಮ ಬರಬೇಕು. ಬಟ್ಟೆ ಗಿರಣಿ ಮತ್ತು ರಟ್ಟು ಇರುವಲ್ಲಿ. ಮುಕ್ಕಣ್ಣು ಪದವು ಈ ಸಮಾಸಕ್ಕೆ ಉದಾಹರಣೆಯಾಗಿದೆ. ಮೂರು ಕಣ್ಣು, ಮುಕ್ಕಣ್ಣು ದ್ವಿಗು ಸಮಾಸ. ಯಾವಾಗ ಅಂಕಿ ಸಂಖ್ಯೆಗಳು ಬರ್ತವೆ ಅದು ದ್ವಿಗು ಸಮಾಸ ಅಂತ ಸುಲಭವಾಗಿ ನೀವು ಗುರುತಿಸಬಹುದು. ಹಳಗನ್ನಡದಲ್ಲಿ ಅಧಿಕರಣ ಕಾರಕಾರ್ಥದ ವಿಭಕ್ತಿ ಪ್ರತ್ಯಯ ಒಳ್. ಅಧಿಕರಣ ಕಾರಕಾರ್ಥ ಒಳ್. ನೋಡು ಧಾತುವಿನ ನಿಷೇಧಾರ್ಥಕ ರೂಪ ನೋಡದು. ಈ ನಿಷೇಧಾರ್ಥಕ, ಸಂಭವನಾರ್ಥಕ ಇವನ್ನೆಲ್ಲ ವಿದ್ಯಾರ್ಥಕ ಇವನ್ನೆಲ್ಲ ನೀವು ತಿಳಿದುಕೋಬೇಕು. ರೊಯ್ಯನೆ, ಸುಯ್ಯನೆ ಪದಗಳು ಈ ಅವ್ಯಯಕ್ಕೆ ಉದಾಹರಣೆಯಾಗಿವೆ. ಅನುಕರಣ ಅವ್ಯಯ. ಸಂಬಂಧಿ ಪದ ಬರೆಯುವುದು. ಕೆನೆ ಮೊಸರು ಜೋಡು ನುಡಿ. ಬಟ್ಟ ಬಯಲು ದ್ವಿರುಕ್ತಿ. ಗುರು ಒಂದು ಆದಿಯೊಳ್ ಉತ್ಪಲ ಅಂದರೆ ಮೊದಲಲ್ಲಿ ಗುರು ಇದ್ದರೆ ಉತ್ಪಲ, ಲಘು ನಾಲ್ಕಿದ್ದರೆ ಚಂಪಕ. ನೀವು ವೃತ್ತಗಳ ಬಗ್ಗೆ ಸರಿಯಾಗಿ ತಿಳಿದುಕೊಳ್ಳಬೇಕು. ಆ ಸೂತ್ರಗಳನ್ನು ಬಾಯಪಾಠ ಮಾಡಬೇಕು ನೀವು. 12 ಇದು ಸಂಖ್ಯಾವಾಚಕ. ಮೂಡನ ಅನ್ನುವುದು ದಿಕ್ಕನ್ನು ಸೂಚಿಸುವ ಪದ, ಆದ ಕಾರಣ ಇದು ದಿಗ್ವಾಚಕ. ದಿಟ್ಟಿ ದೃಷ್ಟಿ. ಇಲ್ಲಿ ನೋಡಿ ತತ್ಸಮ ತದ್ಭವ. ತವಸಿ ತಪಸ್ವಿ. ಇನ್ನು ಒಂದೊಂದು ವಾಕ್ಯದಲ್ಲಿ ಉತ್ತರ ಬರೆಯುವುದು. ವಿದ್ಯಾರ್ಥಿಗಳಿಗೆ ಗಮನಿಸಿರಿ, ನೀವು ಈ ವರ್ಷ ಕೈಬಿಟ್ಟಿರುವಂಥ ಲಂಡನ್ ನಗರ, ಸುಕುಮಾರ ಸ್ವಾಮಿಯ ಕತೆ, ಕೆಮ್ಮನೆ ಮೀಸವತ್ತನೆ ಈ 2021 ಪರೀಕ್ಷೆಗೆ ಇರೋದಿಲ್ಲ. ಇವುಗಳನ್ನು ಬಿಟ್ಟು ಅಭ್ಯಾಸ ಮಾಡಬೇಕು. ರಾಮ ಲಕ್ಷ್ಮಣರಿಗೆ ಮತಂಗಾಶ್ರಮಕ್ಕೆ ಹೋಗಲು ಸೂಚಿಸಿದವರು ಧನು. ಶಾನುಭೋಗರು ತಮ್ಮ ಹಳ್ಳಿಯನ್ನು ತಲುಪಬೇಕಾದರೆ ಮದಲಿಂಗನ ಕಣಿವೆಯನ್ನು ದಾಟಿ ಹೋಗಬೇಕಿತ್ತು. ದುಷ್ಟಬುದ್ಧಿಯು ಧರ್ಮಬುದ್ಧಿಯ ಮೇಲೆ ಹೊನ್ನಿನ ಕಳ್ಳತನದ ಆರೋಪವನ್ನು ಹೊರಿಸಿದನು. ಸುಕುಮಾರ ಸ್ವಾಮಿ ಕೇಳಿದರೆ ಈ ವರ್ಷ ಇರೋದಿಲ್ಲ. ಶ್ರೀಕೃಷ್ಣನು ಕರ್ಣನನ್ನು ಮೈದುನತನದ ಸರಸವೆಸಿಗೆ ರಥದಲ್ಲಿ ಹೇಗೆ ಕುಳ್ಳಿರಿಸಿಕೊಂಡನು? ಪರಸೆಳೆದು ಕುಳ್ಳಿರಿಸಿಕೊಂಡನು. ಲವನು ಕುದುರೆಯನ್ನು ಯಾವುದರಿಂದ ಕಟ್ಟಿದನು? ಉತ್ತರೀಯದಿಂದ ಕಟ್ಟಿದನು. ಇದು ಮೃಗ ಮತ್ತು ಸುಂದರಿ ಕೂಡ ಈ ವರ್ಷದ 2021 ಪರೀಕ್ಷೆಗೆ ಇರೋದಿಲ್ಲ. ಈ ಲಂಡನ್ ನಗರ ಇದು ಕೂಡ 2021 ಪರೀಕ್ಷೆಗೆ ಇರುವುದಿಲ್ಲ. ಇಲ್ಲಿ ನೋಡಿ, ಲಂಡನ್ ನಗರದ ಬಗ್ಗೆ ಭಾಳಷ್ಟು ಪ್ರಶ್ನೆಗಳು ಬಂದಿವೆ. ಈ ವರ್ಷದ ಪರೀಕ್ಷೆಗೆ ಇದು ಇರುವುದಿಲ್ಲ. ಹುಲಿಯು ನಿರಾಶೆ ಹೊಂದಿ ಕೋಪದಿಂದ ಗರ್ಜಿಸಿ ಪಲಾಯನ ಮಾಡಲು ಕಾರಣವೇನು ಅಂತ ಕೇಳಿದ್ದಾರೆ. ವ್ಯಾಘ್ರ ಗೀತೆಯದ್ದು. ಈ ಉತ್ತರವನ್ನು ನೀವು ನೋಡ್ಕೋಬಹುದು. ಇಲ್ಲಿ ಪ್ರತಿಯೊಂದು ಉತ್ತರವನ್ನು ನಾನು ಓದ್ತಾ ಇಲ್ಲ. ಅರಸ ವೃಷಭಾಂಕನ ಆಶ್ಚರ್ಯಗೊಂಡು ಯಶೋಭದ್ರೆ ಮನೆಗೆ ಆಗಮಿಸಲು ಕಾರಣವೇನು? ಇದು ಕೂಡ ಸುಕುಮಾರ ಸ್ವಾಮಿಯ ಕತೆಗೆ. ಇದನ್ನು ಕೂಡ ಈ ವರ್ಷದ ಪರೀಕ್ಷೆಗೆ ಇರುವುದಿಲ್ಲ. ಹಲಗಲಿಯ ಮೇಲೆ ಬ್ರಿಟಿಷರ ದಂಡು ಹೇಗೆ ದಾಳಿ ಮಾಡಿತು? ನೋಡಿ, ಹಲಗಲಿಯ ಬೇಡರು ಈ ಪದ್ಯದಿಂದ ಬಂದಂಥದ್ದು. ಯಾವ ರೀತಿ ಬ್ರಿಟಿಷರು ದಾಳಿ ಮಾಡಿದ್ರು ಅಂತ ಉತ್ತರವನ್ನು ಕೊಟ್ಟಿದ್ದಾರೆ ನೋಡಿ. ಬ್ರಿಟಿಷ್ ಸರ್ಕಾರ ಹೊರಡಿಸಿದ ನಿಶಸ್ತ್ರೀಕರಣ ಆದೇಶವನ್ನು ವಿರೋಧಿಸಿದ ಹಲಗಲಿಯ ಬೇಡರನ್ನು ಬಗ್ಗು ಬಡಿಯಲು ಬ್ರಿಟಿಷರು ದಂಡು ಬಂದು ಹಲಗಲಿಯ ಬೇಡರ ಬೆನ್ನು ಹತ್ತಿ ತಿರುವಿ ಕೊಂದರು. ನಡುವೆ ಹಾಕಿಕೊಂಡು ಕರುಣೆ ಇಲ್ಲದೆ ಗುಂಡು ಹೊಡೆದು ಸಾಯಿಸಿದರು. ಈಗ ಹಲಗಲಿಯ ಮೇಲೆ ದಾಳಿ ನಡೆಸಿ ರಕ್ತದ ಕೋಡಿ ಹರಿಸಿ ಏನೂ ಉಳಿಯದ ಹಾಗೆ ಎಲ್ಲ ವಸ್ತುಗಳನ್ನು ದೋಚಿ ಇಡೀ ಊರಿಗೆ ಕೊಳ್ಳೆ ಇಟ್ಟು ನಾಶ ಮಾಡಿದರು. ನೋಡಿ, ಕುಂಪಣಿ ಸರ್ಕಾರದ ವಿರುದ್ಧ ಹಲಗಲಿಯ ಬೇಡರು ದಂಗೆ ಏಳಲು ಕಾರಣವೇನು? ಮತ್ತೊಂದು ಪ್ರಶ್ನೆ. ಹಲಗಲಿ ಬೇಡರಿದ್ದರಿಂದ ಮನುಷ್ಯತ್ವದ ಮಹಿಮೆಯನ್ನು ಕುರಿತು ವಿವೇಕಾನಂದರ ಅಭಿಪ್ರಾಯವೇನು?
ನೋಡಿ, ಮನುಷ್ಯತ್ವ ಮಹಿಮೆಯನ್ನು ಎಂದಿಗೂ ಮರೆಯಬೇಡಿ. ನಮಗಿಂತಲೂ ಬೇರೆಯಾದ ದೇವರು ಹಿಂದೆ ಇರಲಿಲ್ಲ, ಮುಂದೆ ಬರುವುದಿಲ್ಲ. ಕ್ರೈಸ್ತ, ಬುದ್ಧ, ಕೃಷ್ಣ, ರಾಮರೆಲ್ಲ ಅಹಮಸ್ಮಿ ಎಂಬ ಮಹಾವಾರದಿ ತರಂಗಗಳು ಮಾತ್ರ ಎಂದು ವಿವೇಕಾನಂದರು ಘೋಷಿಸಿದರು. ಕತ್ತಲೆ ಗವ್ವೆನ್ನುವ ಗುಡಿಸಲೊಳಗೆ ಬರಲು ವಸಂತನಿಗೂ ಹೆದರಿಕೆ ಆದದ್ದು ಏಕೆ? ನೋಡಿ, ಪೂರಕ ಪಾಠಗಳಿಂದ ಕೂಡ ಪ್ರಶ್ನೆಗಳು ಬಂದಿದ್ದಾವೆ. ಕತ್ತಲೆ ಗವ್ವೆನ್ನುವ ಗುಡಿಸಲಿನಲ್ಲಿ ಪುಟ್ಟ ಪೋರಿ ಅಮ್ಮ ಗುರುತ ಕುಳಿತಿದ್ದಾಳೆ. ತೂತು ಬಿದ್ದ ಸೀರೆಯಲ್ಲಿ ಬಾಲ ರವಿ ಸೊರಗಿದ್ದಾನೆ. ಸುಣ್ಣು ಕಾಣದ ಗೋಡೆಗಳು ಮುಖ ಮುಚ್ಚಿಕೊಂಡಿವೆ. ಹೀಗೆ ಇಡೀ ಗುಡಿಸಲೊಳಗೆ ಕತ್ತಲೆಗೆ ಆವರಿಸಿ ಗವ್ವೆನ್ನುತ್ತಿದ್ದರಿಂದ ಒಳಗೆ ಬರಲು ವಸಂತನಿಗೂ ಹೆದರಿಕೆ ಆಯಿತು. ನೋಡಿ, ಪೂರಕ ಪಾಠ ಪದ್ಯಗಳನ್ನು ಕೂಡ ನಾನು ಮಾಡಿದ್ದೇನೆ, ದಯವಿಟ್ಟು ನಮ್ಮ ಚಾನಲ್ನಲ್ಲಿ ನೋಡಿ. ಭಗತ್ ಸಿಂಗ್ ತನ್ನ ಸಹಚರರೊಂದಿಗೆ ಮರಣದಂಡನೆಗೆ ಈಡಾಗಲು ಕಾರಣವೇನು? ಇದು ಕೂಡ ಪೂರಕ ಪಾಠಗಳಿಂದ ಬಂದಿದೆ. ಪೂರಕ ಪಾಠಗಳಿಗೂ ಕೂಡ ನೀವು ಲಕ್ಷ್ಯ ಕೊಡಬೇಕಾಗ್ತದೆ. ತಾವರೆ ಬೇರು ಎಂಬ ಉತ್ತರ ಬರುವ ಒಗಟಿನ ವಿಶೇಷತೆಯನ್ನು ತಿಳಿಸಿ. ಇದು ನೋಡಿ, ಇದು ಕೂಡ ಪೂರಕ ಪಾಠಗಳಿಗೆ ಬಹಳಷ್ಟು ಪ್ರಾಧಾನ್ಯತೆಯನ್ನು ಕೊಟ್ಟಿದ್ದಾರೆ. ಇಲ್ಲಿ ತಾವರೆ ಬೇರು ಎಂಬ ಉತ್ತರ ಬರುವ ಒಗಟಿನ ವಿಶೇಷತೆಯನ್ನು ತಿಳಿಸಿ. ತಾವರೆ ಕೆಸರಿನಲ್ಲಿ ಹುಟ್ಟುತ್ತದೆ, ಕೆಸರಿನಲ್ಲೇ ಬೆಳೆದು ನಂತರ ಅದು ಒಂದು ಗಿಡದ ರೂಪವನ್ನು ಪಡೆದುಕೊಳ್ಳುತ್ತದೆ. ಹೀಗೆ ಕೆಸರಿನಲ್ಲಿ ಅಳುವ ತಾವರೆ ಕೆಸರಿನೊಂದಿಗೆ ಅವಿನಾಭಾವ ಸಂಬಂಧವನ್ನು ಹೊಂದಿದೆ. ಇದು ತಾವರೆ ಬೇರು ಎಂಬ ಉತ್ತರ ಬರುವ ಒಗಟಿನ ವಿಶೇಷತೆ. ಇಲ್ಲಿ ನೋಡಿ, ಕವಿ ಮತ್ತು ಸಾಹಿತಿಗಳ ಜನ್ಮಸ್ಥಳ, ಕಾಲ, ಕೃತಿ ಮತ್ತು ಬಿರುದು ಪ್ರಶಸ್ತಿಗಳ ಬಗ್ಗೆ ಕೇಳಿದ್ದಾರೆ. ಪೂತಿ ನರಸಿಂಹಾಚಾರ್. ಇಲ್ಲಿ ನೀವು ಗಮನಿಸಬೇಕಾದದ್ದು ಜನ್ಮಸ್ಥಳ ಮತ್ತು ಕಾಲಕ್ಕೆ 1 ಅಂಕ, ಕೃತಿ, ಬಿರುದು, ಪ್ರಶಸ್ತಿಗೆ 1 ಅಂಕ, ವಾಕ್ಯ ರೂಪದಲ್ಲಿ ಬರೆಯುವುದು, ಭಾಷಾ ಶೈಲಿಗೆ 1 ಅಂಕ. ಪೂತಿ ನರಸಿಂಹಾಚಾರ್ ಅವರು ಕನ್ನಡ ನವೋದಯದ ಪ್ರಮುಖ ಕವಿಗಳಲ್ಲಿ ಒಬ್ಬರು. ಅವರು 1905ರಲ್ಲಿ ಮಂಡ್ಯ ಜಿಲ್ಲೆಯ ಮೇಲುಕೋಟೆಯಲ್ಲಿ ಜನಿಸಿದ್ರಂತಿದೆ. ಅವರ ಭಾಷಾಂತಕರಾಗಿ ಮತ್ತು ಕನ್ನಡ ನಿಘಂಟಿನ ಸಂಪಾದಕರಾಗಿ ಸೇವೆ ಸಲ್ಲಿಸಿದ್ದಾರೆ. ಸಣ್ಣ ಕಥೆ, ಗೀತ ನಾಟಕ, ಕವಿತೆ, ಸಣ್ಣ ಕಥೆ, ಪ್ರಬಂಧ, ವಿಚಾರ ಸಾಹಿತ್ಯ ಮುಂತಾದ ಪ್ರಕಾರಗಳಲ್ಲಿ ಇದು ಮಾಡಿದ್ದಾರೆ. ಅಹಲ್ಯ, ಗೋಕುಲ ನಿರ್ಗಮನ, ಶಬರಿ, ವಿಕಟ ಕವಿ ವಿಜಯ, ಹಂಸ ದಮಯಂತಿ ಮತ್ತು ಇತರ ರೂಪಗಳು, ಹಣತೆ, ರಸ ಸರಸ್ವತಿ, ಗಣೇಶ ದರ್ಶನ, ಶಾರದಾ ಯಾಮಿನಿ, ಶ್ರೀಹರಿ ಚರಿತೆ, ರಥಸಪ್ತಮಿಯವರ ಪ್ರಮುಖ ಕೃತಿಗಳು. ನೋಡಿ, ಸ್ವಲ್ಪ ಉದ್ದದಾಗಿ ಬರೆದಿದ್ದಾರೆ ಅವರು. ಪೂರ್ಣ ಅವರ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. GS ಶಿವರುದ್ರಪ್ಪ ಅವರ ಬಗ್ಗೆ ಇನ್ನೊಂದಿದೆ. ಅದರಲ್ಲಿಯೂ ಕೂಡ ಅವರು ಶಿಕಾರಿಪುರದವರು, ಹುಟ್ಟಿದರು. ಮೈಸೂರು, ಉಸ್ಮಾನಿ ಮತ್ತು ಬೆಂಗಳೂರು ವಿಶ್ವವಿದ್ಯಾಲಯದಲ್ಲಿ ಕನ್ನಡ ಪ್ರಾಧ್ಯಾಪಕರಾಗಿ ಸೇವೆ ಸಲ್ಲಿಸಿದರು. ಅವರ ಕೃತಿಗಳು ಸಾಮಗಾನ, ಚೆಲುವು ಒಲವು, ದೇವಶಿಲ್ಪ, ದೀಪದ ಹೆಜ್ಜೆ, ಅನಾವರಣ, ವಿಮರ್ಶೆಯ ಪೂರ್ವ ಪಶ್ಚಿಮ, ಮಾಸ್ಕೋದಲ್ಲಿ 22 ದಿನಗಳು, ಸೌಂದರ್ಯ ಸಮೀಕ್ಷೆ, ಕಾವ್ಯಾರ್ಥ ಚಿಂತನ ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಹಂಪಿ ಕನ್ನಡ ವಿಶ್ವವಿದ್ಯಾಲಯದ ನಾಡೋಜ ಪುರಸ್ಕಾರ ಸಿಕ್ಕಿದೆ. ನೋಡಿ, ಪ್ರಸ್ತಾರ ಹಾಕಿ ಗಣ ವಿಭಾಗಿಸಿ ಛಂದಸ್ಸನ್ನು ಹೆಸರಿಸಿರಿ. ಇಲ್ಲಿ ಪ್ರಸ್ತಾರ ಹಾಕೋದಕ್ಕೆ 1 ಅಂಕ, ಗಣ ವಿಭಾಗಿಸುವುದಕ್ಕೆ 1 ಅಂಕ, ಛಂದಸ್ಸಿನ ಹೆಸರು ಬರೆಯುವುದಕ್ಕೆ 1 ಅಂಕ. ಎಲೆಶಬರ ಕಾಡ ಬಡನರಿ ಮೊಲಪುಲ್ಲೆಗಳಲ್ಲಿ ನಿನ್ನ ಸಾಹಸ ಮುಂದೋ. ನೀವು ಗಣವನ್ನು ಮೊದಲು ಹಾಕಲಿಕ್ಕೆ, ಪ್ರಸ್ತಾರ ಹಾಕಲಿಕ್ಕೆ ಕಲಿಬೇಕು. ಲಘು ಗುರು ಹಾಕೋದನ್ನು ಸರಿಯಾಗಿ ಕಲಿಯಬೇಕು. ಅಲ್ಪ ಪ್ರಾಣ, ಮಹಾಪ್ರಾಣ, ದೀರ್ಘಸ್ವರ, ಹ್ರಸ್ವಸ್ವರ, ಯಾವ ರೀತಿ ಲಘು ಗುರು ಬರ್ತವೆ ಅನ್ನೋದನ್ನು ಕ್ಲಿಯರಾಗಿ ತಿಳ್ಕೋಬೇಕು. ಇಲ್ಲಿ ನೋಡಿ ಹಾಕಿದ್ದಾರೆ, ಗಣ ವಿಭಾಗಿಸಿದ್ದಾರೆ. ಛಂದಸ್ಸಿನ ಹೆಸರು ಕಂದ ಪದ್ಯದಲ್ಲಿ ರಚಿತವಾಗಿದೆ ಅಂತ ಬರೆದಿದ್ದಾರೆ. ಮೊದಲನೇದು 12 ಬಂದಿದೆ, ಎರಡನೇದು 20 ಬಂದಿದೆ. ಕಂದ ಪದ್ಯದ ಲಕ್ಷಣಗಳನ್ನು ಎಲ್ಲ ನೀವು ತಿಳಿದುಕೊಳ್ಬೇಕು. ಅಲಂಕಾರವನ್ನು ಹೆಸರಿಸಿ ಲಕ್ಷಣ ಬರೆದು ಸಮನ್ವಯ ಮಾಡುವುದು. ಇಲ್ಲಿಯೂ ಕೂಡ ಅಲಂಕಾರಕ್ಕೆ 1 ಅಂಕ, ಲಕ್ಷಣ ಬರೆಯುವುದಕ್ಕೆ 1 ಅಂಕ, ಅಂಶಗಳನ್ನು ಗುರುತಿಸಿ ಸಂಬಂಧಿಸುವುದಕ್ಕೆ 1 ಅಂಕ, ಒಟ್ಟು 3 ಅಂಕ. ಗೀಜಗನ ಗೂಡುಗಳು ತೂಗುವ ತೊಟ್ಟಿನಂತೆ ತೂಗುತ್ತಿದ್ದವು. ಇಲ್ಲಿ ಅಲಂಕಾರದ ಹೆಸರು ನೋಡಿ, ಉಪಮಾಲಂಕಾರ. 2 ವಸ್ತುಗಳಿಗೆ ಇರುವ ಪರಸ್ಪರ ಹೋಲಿಕೆಯನ್ನು ಹೇಳುವುದೇ ಉಪಮಾಲಂಕಾರ. ಇಲ್ಲಿ ಉಪಮೇಯ ಏನು? ಗೀಜನ ಗೂಡುಗಳು. ಉಪಮಾನ ತೂಗುವ ತೊಟ್ಟಿಲು, ಅಂದರೆ ಗೀಜುಗನ ಗೂಡುಗಳು ತೂಗುವ ತೊಟ್ಟಿಲಿನಂತೆ ಕಂಡಿದ್ದಾವೆ. ಇಲ್ಲಿ ಉಪಮಾವಾಚಕ ಪದ ಅಂತೆ ಅನ್ನುವುದು, ತೊಟ್ಟಿಲಿನ ಅಂತೆ ಅಂತ ಬಂದಿದ್ದರೆ ಅಂತೆ ಅಂತ. ಸಮಾನ ಧರ್ಮ ತೂಗುವುದು, ಅಂದರೆ ಗೀಜನ ಗೂಡುಗಳು ಕೂಡ ತೂಗ್ತಾ ಇದ್ವು, ತೊಟ್ಟಿಲು ಕೂಡ ತೂಗ್ತಾ ಇತ್ತು. ಸಮಾನ ಧರ್ಮ ತೂಗುವುದು ಅನ್ನೋದು ಅದೇ ಇಲ್ಲಿ ಬರೆದಿದ್ದಾರೆ. ಇಲ್ಲಿ ಗೀಜನ ಗೂಡು ಎಂಬ ಉಪಮೇಯವನ್ನು ತೂಗುವ ತೊಟ್ಟಿಲು ಉಪಮಾನಕ್ಕೆ ಅಂತೆ ಎಂಬ ಉಪಮಾವಾಚಕದ ಮೂಲಕ ತೂಗುವುದು ಎಂಬ ಸಮಾನ ಧರ್ಮವನ್ನು ಹೇಳಿ ಪರಸ್ಪರ ಹೋಲಿಸಿರುವುದರಿಂದ ಇದು ಪೂರ್ಣೋಪಕಾರದ ಲಕ್ಷ್ಯವಾಗಿದೆ ಅಂತ ಹೇಳಿದ್ದಾರೆ. ಇನ್ನು ಗಾದೆಯನ್ನು ವಿಸ್ತರಿಸಿ ಬರೆಯುವುದರಲ್ಲಿ
ಗಾದೆ ಮಹತ್ವದ ವಿವರಣೆಗೆ 1 ಅಂಕ, ಉದಾಹರಣೆಯೊಂದಿಗೆ ಅರ್ಥ ವಿವರಣೆಗೆ 1 ಅಂಕ, ಭಾಷಾ ಶೈಲಿ ಪದಬಂಧಗಳಿಗೆ 1 ಅಂಕ. ಅರಮನೆಗಿಂತ ನೆರಮನೆ ಲೇಸು ಅಥವಾ ಮಾಡಿದ್ದುಣ್ಣೋ ಮಹಾರಾಯ, ಅದನ್ನೇನು ಇಲ್ಲಿ ಬರೆದಿಲ್ಲ ಅವರು. ನೀವು ಸ್ವತಃ ಕೆಲವೊಂದು ಗಾದೆಗಳನ್ನು ಕಳೆದ ವರ್ಷಗಳಲ್ಲಿ ಕೇಳಿರುವ ಗಾದೆ ಮಾತುಗಳನ್ನು ಬರೆದುಕೊಂಡು ಅವುಗಳನ್ನು ಬರೀಲಿಕ್ಕೆ ಕಲಿಬೇಕು. ಸಂದರ್ಭವನ್ನು ಸ್ವಾರಸ್ಯದೊಂದಿಗೆ ಬರೆಯರು. ಇಲ್ಲಿ ನೋಡಿ, ಕರ್ತೃ ಆಕರ ಮತ್ತು ಪಠ್ಯದ ಹೆಸರಿಗೆ 1 ಅಂಕ, ಸಂದರ್ಭ ವಿವರಣೆಗೆ 1 ಅಂಕ, ಸ್ವಾರಸ್ಯ ಮತ್ತು ಶೈಲಿಗೆ 1 ಅಂಕ. ಮೊದಲನೇದು ಯುದ್ಧ ಪಾಠದ ಕಡೆಯಿಂದ, ನಾನು ಯುದ್ಧ ಮಾಡುವ ಮೂರ್ಖರ ಕಡೆಯವನಲ್ಲ. ನೋಡಿ, ಸಾರಾ ಅಬೂಬಕ್ಕರ್ ಅವರು ಚಪ್ಪಲಿಗಳು ಕಥಾ ಸಂಕಲನದ ಆಯ್ದೆ ಯುದ್ಧ ಎಂಬ ಗದ್ಯ ಪಾಠದಿಂದ ಆಯ್ದುಕೊಳ್ಳೋದು. ಆಯ್ಕೆ ಬರಬೇಕು. ಆಮೇಲೆ ಸಂದರ್ಭ, ಆಮೇಲೆ ಸ್ವಾರಸ್ಯ. ಸಂದರ್ಭ ಯಾವ ರೀತಿ ಬರೆದಿದ್ದಾರೆ ನೋಡಿ, ಸ್ವಾರಸ್ಯ ನೋಡಿ. ಈ ರೀತಿ ಪಾಯಿಂಟ್ ಟು ಪಾಯಿಂಟ್ ಬರೀಲಿಕ್ಕೆ ನೀವು ಕಲಿಯಬೇಕು. ಹಾಗಾದರೆ ಎಲ್ಲರಿಗೂ ಮನೆ ಆಗುವವರೆಗೆ ನನಗೂ ಮನೆ ಬೇಡ. ನೋಡಿ, ದೇವನೂರು ಮಹಾದೇವರ ಎದೆಗೆ ಬಿದ್ದ ಅಕ್ಷರ ಪಾಠದಿಂದ ಆರಿಸಿಕೊಂಡಂಥದ್ದು ಇದು. ಯಾವ ರೀತಿ ಬರೆದಿದ್ದಾರೆ ನೋಡಿ, ಸಂದರ್ಭ ಬರೆದಿದ್ದಾರೆ, ಸ್ವಾರಸ್ಯವನ್ನು ಬರೆದಿದ್ದಾರೆ. ಹುಸಿಯದ ಬೇಹಾರಿಯೇ ಇಲ್ಲ, ಇದು ವೃಕ್ಷ ಸಾಕ್ಷಿ ಗದ್ಯ ಪಾಠದಿಂದ. ಮುಂದೆ ನಿನ್ನಯ ವೀರರೈವರ ನೋಯಿಸನು ರಾಜೀವ ಸಕನಾಣೆ, ಇದು ಕೌರವೇಂದ್ರನ ಕೊಂದೆ ನೀನು ಪದ್ಯದಿಂದ. ಕರ್ಣನು ಶ್ರೀಕೃಷ್ಣನಿಗೆ ಈ ಮಾತನ್ನು ಹೇಳ್ತಾನೆ. ಅದರ ಬಗ್ಗೆ ಇಲ್ಲಿ ಬರೆದಿದ್ದಾರೆ ನೋಡಿ. ಆಯ್ಕೆ ಕರ್ನಾಟಕ ಭಾರತ ಕಥಾಮಂಜರಿ ಕಾವ್ಯದಿಂದ ಆಯ್ದ ಕೌರವೇಂದ್ರನ ಕೊಂದೆನ್ನು ಪದ್ಯ ಪಾಠದಿಂದ ಆರಿಸಿಕೊಳ್ಳಲಾಗಿದೆ. ಡೀಟೇಲ್ ಆಗಿ ಬರೆದಿದ್ದಾರೆ. ನೀವು ಪಾಯಿಂಟ್ಸ್ಗಳನ್ನು ಸರಿಯಾಗಿ ಬರೆದರೆ ಮಾರ್ಕ್ಸು ನಿಮಗೆ ಸಿಗ್ತದೆ. ಹಸುರತ್ತಲ್ ಹಸುರಿತ್ತಲ್ ಹಸುರೆತ್ತಲ್, ಇದು ಕುವೆಂಪು ಅವರ ಪಕ್ಷಿ ಕಾಶಿ ಕವನ ಸಂಕಲನದಾದಂತಹ ಹಸುರು ಎಂಬ ಪದ್ಯಪಾಠದಿಂದ ಆರಿಸಿಕೊಳ್ಳಲಾಗಿದೆ. ಈಗಾಗಲೇ ನಮ್ಮ ಚಾನಲ್ನಲ್ಲಿ ಎಲ್ಲ ಪದ್ಯ ಗದ್ಯಗಳನ್ನು ಮಾಡಿದ್ದೇವೆ, ನೀವು ನೋಡಿ ತಿಳಿದುಕೊಳ್ಳಬಹುದು. ಸಂದರ್ಭ ಬರೆದಿದ್ದಾರೆ, ಸ್ವಾರಸ್ಯವನ್ನು ಕೂಡ ಕೊಟ್ಟಿದ್ದಾರೆ. ಪಾರ್ವರ ಮಕ್ಕಳಂಜಿದೊಡೆ ಜಾನಕಿಯ ಮಗನಿದನಿಗೆ ಬೆದರುವೆನೆ, ಇದು ವೀರಳವ ಪದ್ಯಪಾಠದಿಂದ ಆರಿಸಿಕೊಳ್ಳದಂಥದ್ದು. ಲಕ್ಷ್ಮೀಶ ಕವಿಯ ಜೈಮಿನಿ ಭಾರತ ಕಾವ್ಯದಿಂದ ಆಯ್ದದ್ದು. ಇನ್ನು ಪದ್ಯ ಭಾಗ ಪೂರ್ಣ ಮಾಡುವುದು, ಇದಕ್ಕೆ 4 ಅಂಕ. ಯುಗ ಯುಗಗಳ ಹರಸಿ, ಇದು ಹಕ್ಕು ಯಾರುತ್ತದೆ ನೋಡಿದರ ಪದ್ಯದಿಂದಂಥದ್ದು 2 ಕೊಟ್ಟಿದ್ದಾವೆ. ಅದೇ ಪದ್ಯದಿಂದ 2 ಕೊಟ್ಟಿದ್ದಾರೆ, ಅದನ್ನು ಪೂರ್ಣ ಮಾಡಿ ಬರೆದಿದ್ದಾರೆ. ಇಲ್ಲಿ ಪದ್ಯ ಭಾಗವನ್ನು ಓದಿ ಅರ್ಥ ಮಾಡಿಕೊಂಡು ಮೌಲ್ಯವನ್ನು ಆಧರಿಸಿ ಸಾರಾಂಶ ಬರೆಯುವುದು. ಇಲ್ಲಿ ನೋಡಿ, ವಿಷಯಾಂಶಕ್ಕೆ 3 ಅಂಕ, ಅಡಕಗೊಂಡ ಮೌಲ್ಯ ಗುರುತಿಸುವುದು, ಪದಬಂಧ ಮತ್ತು ಭಾಷಾ ಶೈಲಿಗೆ 1 ಅಂಕ, ಒಟ್ಟು 4 ಅಂಕಗಳು. ನೋಡಿ, ಕೆಮ್ಮನೆ ಮೀಸವತ್ತನೆ ಈ ವರ್ಷ ಇರುವುದಿಲ್ಲ, 2021 ಪರೀಕ್ಷೆಗೆ. ಬೇರೆ ಇದನ್ನು ನಿಮಗೆ ಕೇಳಬಹುದು. 8-10 ವಾಕ್ಯಗಳಲ್ಲಿ ಉತ್ತರಿಸುವುದು. ಇಲ್ಲಿ ವಿಶ್ವೇಶ್ವರಯ್ಯ ಅವರು ಮುಂಬೈ ಪ್ರಾಂತ್ಯದ ಲೋಕೋಪಯೋಗಿ ಇಲಾಖೆಯಲ್ಲಿ ಸಲ್ಲಿಸಿದ ಸೇವೆಗಳನ್ನು ಗುರುತು ಬರೆಯಿರಿ, ಅಥವಾ ನಾಲ್ವಡಿ ಕೃಷ್ಣರಾಜ ಒಡೆಯರು ಸ್ಥಾಪಿಸಿದ ನ್ಯಾಯ ವಿಧಾಯಕ ಸಭೆ ಮತ್ತು ಜಾರಿಗೆ ತಂದ ಸಾಮಾಜಿಕ ಕಾನೂನುಗಳನ್ನು ಕುರಿತು ಬರೆಯಿರಿ ಅಂತ ಕೊಟ್ಟಿದ್ದಾರೆ. 4 ಅಂಕ. ಇದು ಭಾಗ್ಯಶಿಲ್ಪಿಗಳು ಪಾಠದಿಂದ ಆಯ್ದಂಥದ್ದು. ಇಲ್ಲಿ ನೋಡಿ, ಅಂಶಗಳನ್ನು ಆಧರಿಸಿದ ಪಠ್ಯಾಂಶಕ್ಕೆ 3 ಅಂಕ, ಭಾಷಾ ಶೈಲಿ ಮತ್ತು ಪದಬಂಧಕ್ಕೆ 1 ಅಂಕ, ಒಟ್ಟು 4 ಅಂಕಗಳು. 8-10 ವಾಕ್ಯಗಳಲ್ಲಿ ಉತ್ತರಿಸಬೇಕು. 2 ಉತ್ತರಗಳನ್ನು ಕೊಟ್ಟಿದ್ದಾರೆ, ನೀವು ನೋಡಬಹುದು. ದುರ್ಯೋಧನನ ಛಲದ ಗುಣ ಅವನ ಮಾತುಗಳಲ್ಲಿ ವ್ಯಕ್ತವಾಗಿರುವ ಬಗೆಯನ್ನು ವಿವರಿಸಿರಿ, ಅಥವಾ ಭೀಷ್ಮ ಮತ್ತು ದುರ್ಯೋಧನ ನಡುವಿನ ಸಂಭಾಷಣೆಯ ಸ್ವಾರಸ್ಯವನ್ನು ವಿವರಿಸಿರಿ. ನೋಡಿ, ಕೌರವೇಂದ್ರನ ಕೊಂದ ನೀನು ಈ ಪದ್ಯದಿಂದ ಆಯ್ದಂಥದ್ದು.
ಸ್ವಲ್ಪ ಉದ್ದದಾಗಿ ಬರೆದಿದ್ದಾರೆ. ನೀವು ಇದರಲ್ಲಿ ಪಾಯಿಂಟ್ಸ್ಗಳನ್ನು ನೆನಪಿಟ್ಟುಕೊಂಡು ಸರಿಯಾಗಿ ಬರೆಯಬೇಕು. ಸ್ವಲ್ಪ ಉದ್ದವಾದ ಉತ್ತರಗಳನ್ನು ಇಲ್ಲಿ ಕೊಟ್ಟಿದ್ದಾರೆ. ಗದ್ಯ ಭಾಗವನ್ನು ಓದಿಕೊಂಡು ಪ್ರಶ್ನೆಗಳಿಗೆ ಉತ್ತರಿಸುವುದು. ಈ ರೀತಿಯಾಗಿ ನಿಮಗೆ ಯಾವುದೇ ಗದ್ಯ ಭಾಗವನ್ನು ಕೊಡ್ಬೋದು. ಇಲ್ಲಿ ಹಾಗೆ ಮಾದರಿ ಇದ್ದ ಹಾಗೆ ಇದನ್ನು ಪತ್ರಲೇಖನ ಬರೆಯುವುದು 5 ಅಂಕ. ನಿಮ್ಮನ್ನು ಶಿವಮೊಗ್ಗದ ಸರ್ಕಾರಿ ಪ್ರೌಢಶಾಲೆ ಅಂಜಲಿ ಎಂದು ಭಾವಿಸಿಕೊಂಡು ಶಾಲೆಯಲ್ಲಿ ಭಾಷಾ ಪ್ರಯೋಗಾಲಯ ಪ್ರಾರಂಭಿಸಲು ಅಗತ್ಯ ನೆರವು ನೀಡುವಂತೆ ಮೈಸೂರಿನ ಕೇಂದ್ರೀಯ ಭಾಷಾ ಸಂಸ್ಥಾ ನಿರ್ದೇಶಕರಿಗೆ ಮನವಿ ಪತ್ರವನ್ನು ಬರೆಯಿರಿ. ಧಾರವಾಡದ ಸರ್ಕಾರಿ ಪ್ರೌಢಶಾಲೆ ರಮೇಶ್ ಎಂದು ಭಾವಿಸಿಕೊಂಡು ಶಾಲೆಯಲ್ಲಿ ನಡೆಯುವ ಶಾಲಾ ವಾರ್ಷಿಕೋತ್ಸವ ಕಾರ್ಯಕ್ರಮಕ್ಕೆ ಆಗಮಿಸುವಂತೆ ವಿನಂತಿಸಿ ಮಡಿಕೇರಿಯ ಪೇಟೆ ಬಿದಾಯ ನಿವಾಸಿ ನಟರಾಜು ಎಂಬ ಹೆಸರಿನ ತಂದೆಗೆ ಪತ್ರವನ್ನು ಬರೆಯಿರಿ. ನೋಡಿ, ತಂದೆಗೊಂದು ಪತ್ರ ಇದೆ, ಒಂದು ನಿರ್ದೇಶಕರಿಗೆ ಪತ್ರ. ಯಾವ ರೀತಿ ಪತ್ರ ಬರೀಬೇಕು ಅನ್ನೋದನ್ನು ಇಲ್ಲಿ ಒಂದು ಫಾರ್ಮ್ಯಾಟ್ ಟೈಪ್ ಕೊಟ್ಟಿದ್ದಾರೆ. ಇಂದ ವಿಳಾಸ, ದಿನಾಂಕ, ಸಂಬೋಧನೆ, ಕ್ಷೇಮ ವಿಚಾರಕ್ಕೆ 1 ಅಂಕ, ಪತ್ರದ ಒಡಲು ವಿಷಯ ನಿರೂಪಣೆಗೆ 2 ಅಂಕ, ಮುಕ್ತಾಯ, ಇಂತಿ, ಸಹಿ, ಹೊರ ವಿಳಾಸಕ್ಕೆ 1 ಅಂಕ, ಭಾಷಾ ಶೈಲಿ, ಪದ ಬಳಕೆ, ವಿನ್ಯಾಸಕ್ಕೆ 1 ಅಂಕ, ಒಟ್ಟು 5 ಅಂಕಗಳು. ಪ್ರಬಂಧ ಬರವಣಿಗೆ, ಶಾಲಾಭಿವೃದ್ಧಿಯಲ್ಲಿ ಜನಪ್ರತಿನಿಧಿಗಳ ಪಾತ್ರ ಅಥವಾ ನನ್ನ ಮೆಚ್ಚಿನ ಪ್ರವಾಸಿ ತಾಣಗಳು. ಇಲ್ಲಿ ಕೂಡ ಪ್ರಸ್ತಾವನೆ, ಪೀಠಿಕೆ, ವಿಷಯ ಪ್ರವೇಶಕ್ಕೆ 1 ಅಂಕ, ಒಡಲು ಸಮರ್ಥ ವಿವರಣೆಯೊಂದಿಗೆ 2 ಅಂಕ, ಉಪಸಂಹಾರ, ಮುಕ್ತಾಯ, ವಿಷಯ ಸಮಾಪ್ತಿಗೆ 1 ಅಂಕ, ಭಾಷಾ ಶೈಲಿಗೆ 1 ಅಂಕ. ಇಲ್ಲಿಗೆ ಈ ಸೆಪ್ಟೆಂಬರ್ 2020 ಪತ್ರಿಕೆ ಮುಗಿಯಿತು. ಮತ್ತು ಬೇರೆ ಪತ್ರಿಕೆ ವಿಷಯಗಳೊಂದಿಗೆ ಭೇಟಿಯಾಗೋಣ. ಸಬ್ಸ್ಕ್ರೈಬ್ ಆಗದವರು ಸಬ್ಸ್ಕ್ರೈಬ್ ಆಗಿ ನಮ್ಮ ಚಾನಲನ್ನು ನಿರಂತರವಾಗಿ ನೋಡಿ.